ಹಾಯ್ ಆಲ್, ವೆಲ್ಕಮ್ ಟು ನಿಶ್ಮಿತಾ ಫುಟೋಡ ಯೂಟ್ಯೂಬ್ ಚಾನೆಲ್. ಬಸ್ಸಲ್ಲಿ ಜರ್ನಿ ಮಾಡಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ 1.5 ಇಯರಿಂದ ಕಸಿನ್ಸ್ ಟ್ರಿಪ್ ಪ್ಲ್ಯಾನಿಂಗ್ ಮಾಡಿ ಫೈನಲಿ ಇವತ್ತು ಹೋಗೋ ಟೈಮ್ ಬಂದುಬಿಟ್ಟಿದೆ. ಸೊ ನಾವು ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಅವಳಿ ತಂಗಿ ಹತ್ರ ಕಾಮಿಡಿ ಮಾಡ್ತಾ ಇದ್ದೆ. ನೋಡು, ನೀನೆಲ್ಲಾದರೂ ನಮಗೆ ಬಸ್ ಮಿಸ್ ಆಗಿದ್ದಿದ್ದರೆ 9 ಮೆಂಬರ್ಸ್ ಇದ್ದಿದ್ದೆ. 9 ಮೆಂಬರ್ಸ್ ಅಂದ್ರೂ ಒಂದು ಆಟೋದಲ್ಲಿ 3 ಮೆಂಬರ್ಸ್ ಹೋಗೋಕ್ಕಾಗುತ್ತೆ. 300 ರೂಪೀಸ್ ಲಾಸ್ ಆಗ್ತಿತ್ತು. ನಾನು ಬಸ್ ಸ್ಟಾಪ್ ಮಾಡಿ ನಿಮಗೆಲ್ಲರಿಗೂ ಹತ್ತಿಸ್ಕೊಂಡು ಬಂದೆ ಅಂತ ಹೇಳ್ಕೊಂಡು, ಅದಕ್ಕೆ ನಿಮಗೆ ಅವಾರ್ಡ್ ಕೊಡಿಸ್ತೀನಿ ಅಂದ್ಲು. ನಾನು ಚಪ್ಪಾಳೆ ಅಂತ ಹೇಳಿದೆ. ಅಲ್ಲಿಂದ ಫೈನಲಿ ನಾವು ಬೊಮ್ಮಸಂದ್ರ ರೀಚ್ ಆದ್ವಿ. ನಮಗೆ ಬನಶಂಕರಿ ಹೋಗಬೇಕಿತ್ತು. ಬನಶಂಕರಿ ಬಸ್ ಬಂತು. ಬನಶಂಕರಿ ಬಸ್ಸಿಗೆ ಹತ್ಕೊಂಡ್ವಿ ಎಲ್ಲರೂ. ನಮಗೆ ಸೀಟ್ ಸಿಕ್ತು. ಸೊ ನಾವು ಕೂತ್ಕೊಂಡು ಅಲ್ಲಿ ಕಾಮಿಡಿ ಮಾಡಿಕೊಂಡು, ನಾನು ಜಲ್ಲಿ ತಂದಿದ್ದೆ. ಸೊ ತಂಗಿ ಕೇಳಿದೆ ಜಲ್ಲಿ ಬೇಕಾ ಅಂತ. ಹೌದು ಅಂದ್ಲು. ಜಲ್ಲಿ ಕೊಟ್ಟೆ. ವೀಡಿಯೋ ತೆಗಿತೀನಿ ಅನ್ನೋ ಅಷ್ಟರೊಳಗಡೆ ಜಲ್ಲಿನ ತಿಂದುಬಿಟ್ಲು ಅವಳು. ಅದಕ್ಕೆ ನಾವು ನಗಾಡ್ತಾ ಇದ್ವಿ. ಆಮೇಲೆ ಮತ್ತೆ ತಂಗಿ ಹತ್ರ ಕೇಳಿದೆ, ಬೆಳಿಗ್ಗೆ ಏನು ಬ್ರೇಕ್ಫಾಸ್ಟ್ ತಿಂದೆ ನೀನು ಅಂತ. ಬೆಳಿಗ್ಗೆ ವಡೆ ತಿಂದೀನಿ ಅಂತ ಅಂದ್ಲು. ಇಷ್ಟು ಬೆಳಿಗ್ಗೆ ನಿಂಗೆ ಯಾರು ವಡೆ ಮಾಡಿಕೊಟ್ವಿ ಅಂತ ಹೇಳ್ಕೊಂಡು ಕಾಮಿಡಿ ಮಾಡ್ತಾ ಇದ್ವಿ. ಸೊ ಅಲ್ಲಿ ಕಾಮಿಡಿ ಮಾಡ್ಕೊಂಡು ತಂಗಿಗೆ ಆಮೇಲೆ ಮಾತಾಡ್ಕೊಂಡು ತಂಗಿ ಮಲ್ಕೊಂಡ್ಬಿಟ್ಲು. ಇದು ನನಗೆ ಕಂಟೆಂಟ್ ಸಿಕ್ತು, ನಾನು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ಅಂತ ಹೇಳ್ಕೊಂಡು ತಂಗಿದು ಇಬ್ಬರದು ವೀಡಿಯೋನ, ಮಲಗಿರೋ ವೀಡಿಯೋನ ತೆಗೆದುಬಿಟ್ಟು ಕಾಮಿಡಿ ಮಾಡ್ತಾಯಿದ್ದೆ. ಸೊ ಅಲ್ಲಿಂದ ವೀಡಿಯೋ ತೆಗೆದು ಆಮೇಲೆ ನಾವು ಫೈನಲಿ ಮಾತಾಡ್ಕೊಂಡು ಬನಶಂಕರಿ ಮುಟ್ಟಿದ್ವಿ. ಬನಶಂಕರಿಯಿಂದ ನಮಗೆ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕಿತ್ತು. ಸೊ ಹೋಗಬೇಕಾದ್ರೆ ನಾನು ಅಮಿತನಿಗೆ ಹೇಳ್ತಾ ಇದ್ದೆ, ನನಗೆ ಬ್ಯಾಗ್ ಹಿಡ್ಕೊಂಡು ಸಾಕಾಯಿತು, ಸ್ವಲ್ಪ ನೀನು ಬ್ಯಾಗ್ ಹಿಡ್ಕೊ ಅಂತ ಹೇಳ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೆ. ಸೊ ಅವ್ರು ನನ್ನ ಕೈಯಿಂದ ಎಲ್ಲಿರೋ ಬ್ಯಾಗ್ನ ತಗೊಂಡು ಅವ್ರು ಹಿಡ್ಕೊಂಡ್ರು. ಸೊ ಮೆಟ್ರೋ ಸ್ಟೇಷನ್ಗೆ ನಾವು ಹೋಗ್ತಾ ಇದ್ವಿ. ಫೈನಲಿ ಮೆಟ್ರೋ ಸ್ಟೇಷನ್ಗೆ ಬಂದು ರೀಚ್ ಆದ್ವಿ. ಭಾವನ ಹತ್ರ ನಾನು ಹೇಳ್ತಾ ಇದ್ದೆ, ಕಾಮಿಡಿ ಮಾಡ್ತಾ ಇದ್ದೆ, ಒಂದು ಪೋಸ್ ಕೊಡಿ, ವೀಡಿಯೋ ಮಾಡ್ತೀನಿ ಅಂತ. ಪೋಸ್ ಕೊಡಿ ಅಂದಿದ್ದಕ್ಕೆ ಅವರು ಆ ಥರ ಕೈ ಹಿಡ್ಕೊಂಡು ಪೋಸ್ ಕೊಡ್ತಾಯಿದ್ರು. ಸೊ ನನಗೆ ನಗು ಬರ್ತಾಯಿತ್ತು. ನನ್ನ ತಂಗಿಗೆ ಹೇಳ್ತಾ ಇದ್ದೆ, ಒಂದು ವೀಡಿಯೋ ತೆಗಿ, ಇದು ನಾನು ಯೂಟ್ಯೂಬಿಗೆ ಹಾಕ್ತೀನಿ ಅಂತ ಹೇಳ್ಕೊಂಡು ಹೀಗೆ ಕಾಮಿಡಿ ಮಾಡಿಕೊಂಡು ಫೈನಲಿ ನಾವು ಮೆಟ್ರೋ ಬರೋ ಪ್ಲೇಸಿಗೆ ನಿಂತ್ಕೊಂಡ್ವಿ. ಸೊ ಮೆಟ್ರೋ ಬಂತು. ಮೆಟ್ರೋದಲ್ಲಿ ಹತ್ಕೊಂಡು ನಮಗೆ ಸೀಟ್ ಸಿಕ್ಕಿರಲಿಲ್ಲ, ತುಂಬ ರಶ್ ಇದ್ದಿತ್ತು ವೀಕೆಂಡ್ ಆಗಿರೋದ್ರಿಂದ. ಸೊ ಮೆಟ್ರೋಗೆ ಹೋದ್ವಿ. ಮೆಟ್ರೋದಲ್ಲಿ ಹತ್ಕೊಂಡು ತಂಗಿ ನನಗೆ ಹೇಳ್ತಾ ಇದ್ಲು, ನಿನಗೆ ಅಲ್ಲಿ ಕೈ ಹಿಡ್ಕೊಳ್ಳೋಕ್ಕೆ ನೀ ಕೂತಾ ಅಂತ ಹೇಳ್ಕೊಂಡು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನೋಡು ನನಗೆ ನೀ ಕೂತೆ, ನಾನು ಹಿಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ಅವಳಿಗೆ ಕಾಮಿಡಿ ಮಾಡಿ ಹೊಡೆದು ಅವಳನ್ನ ನಾನು ಪುಷ್ ಮಾಡಿದೆ. ಸೊ ಅಲ್ಲಿರೋರೆಲ್ಲ ನೋಡಿ ನಮ್ಮನ್ನು ನಗಾಡ್ತಾ ಇದ್ದಿದ್ರು. ಸೊ ಇದು ನಮ್ಮ 1 ಡೇ ಟ್ರಿಪ್ ಮಾರ್ನಿಂಗ್ ಟ್ರಾವೆಲ್ ವಿಡಿಯೋ ಆಗಿತ್ತು. ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಪಾರ್ಟ್ 2 ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಅಲ್ಲಿ ತನಕ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಕೊನೆಯದಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.